ಕನ್ನಡದ ಹೆಸರಾಂತ ಕಲಾವಿದೆ. ಕನ್ನಡಿಗರ ಮನವನ್ನ ನಗುವಿನ ಮೂಲಕ ಗೆದ್ದಾಕೆ. ರಾಷ್ಟ್ರ ಪ್ರಶಸ್ತಿ ವಿಜೇತೆ. ಹುಟ್ಟಿದಾಗಲೇ ತನ್ನ ಮಗು ಅಲ್ಲ ಎಂದು ತಂದೆಯಿಂದ ತಿರಸ್ಕರಿಸಲ್ಪಟ್ಟಾಕೆ. 17ನೇ ವಯಸ್ಸಿನಲ್ಲೇ ಮದುವೆ. ಪ್ರೀತಿಸಿ ಮದುವೆಯಾದ ಗಂಡನೇ ಗರ್ಭಿಣಿಯಾಗಿರುವಾಗ ಉಮರ್ಷಿಯವರನ್ನ ಬಿಟ್ಟು ಹೋಗಿದ್ದೇಕೆ? ಉಮರ್ಷಿಯವರು ಜೀವನೋಪಾಯಕ್ಕಾಗಿ ಇಡ್ಲಿಗಳನ್ನ ಮಾರುತ್ತಿದ್ದರು. ನಟಿ, ರಂಗ ಕಲಾವಿದೆ ಉಮಾಶ್ರೀ ಬೆಳೆದು ಬಂದ ಹಾದಿ. ಉಮಾಶ್ರೀ ಜೀವನದ ಕಷ್ಟ, ದುಃಖ, ರಾಜಕೀಯ, ಬದುಕು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕೂಲಂಕುಷವಾಗಿ ನೋಡೋಣ ಬನ್ನಿ ಬಂಧುಗಳೇ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಯೋಚನೆಗಳು ಬದಲಾದರೂ ಬದಲಾಗಬಹುದು. ಉಮಾಶ್ರೀಯವರ ಬಾಲ್ಯ ಮತ್ತು ಶಿಕ್ಷಣ. ಹೌದು ಬಂಧುಗಳೇ, ಉಮಾಶ್ರೀಯವರ ಮೂಲ ಹೆಸರು ಉಮಾದೇವಿ ಎಂದು. ಉಮಾಶ್ರೀ ಎಂಬುದು ಸ್ಟೇಜ್ ನೇಮ್ ಆಗಿದೆ ಬಂಧುಗಳೇ. 1957 ಮೇ 10ರಂದು ಉಮಾಶ್ರೀಯವರು ತುಮಕೂರು ಜಿಲ್ಲೆಯ ನೊಣವಿನಕೆರೆಯಲ್ಲಿ ಜನಿಸಿದರು. ತಂದೆ ರಂಗಪ್ಪ, ತಾಯಿ ನಿಂಗಮ್ಮ. ತುಂಬ ವರ್ಷ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಈ ಹುಟ್ಟಿದ ಈ ಮಗುವನ್ನ ತಂದೆ ತನ್ನದಲ್ಲ ಎಂದು ದೂರಿದ್ದರು ಕೂಡ. ಇದರಿಂದಾಗಿ ಹುಟ್ಟಿನಲ್ಲಿಯೇ ಪೋಷಕರ ಪಾಲನೆಯಿಂದ ವಂಚಿತರಾದರು ಉಮಾಶ್ರೀಯವರು. ತಾಯಿಯ ಜೊತೆ ಬೆಳೆಯಬೇಕಾಗಿತ್ತು. ಇಲ್ಲೂ ಒಂದು ಟ್ವಿಸ್ಟ್ ಕಾದಿತ್ತು. ಅವರಿಗೆ 1.5 ವರ್ಷ ವಯಸ್ಸಿದ್ದಾಗ ತಾಯಿ ತೀರಿಕೊಂಡರು. ಆಗ ಮಕ್ಕಳಿಲ್ಲದ ದೊಡ್ಡಮ್ಮ ರೇವಮ್ಮ, ಮುನಿ ನರಸಪ್ಪ ದಂಪತಿಗಳು ಇವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಸಾಕಿದರು. ಓದು ತಲೆಗೆ ಹತ್ತಲಿಲ್ಲ. ಅಭಿನಯ, ಡ್ಯಾನ್ಸ್ ಮೇಲೆ ಒಲವು. ಶಾಲಾ ದಿನಗಳಲ್ಲಿ ಬ್ಯಾಸ್ಕೆಟ್ ಬಾಲ್ ಇವರ ನೆಚ್ಚಿನ ಆಟವಾಗಿತ್ತು. ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಶಾಲಾ ದಿನಗಳಲ್ಲಿ ಮುಂದಿದ್ದ. 17ನೇ ವಯಸ್ಸಿಗೆ ಮದುವೆ. ಹೌದು ಬಂಧುಗಳೇ, ಒಬ್ಬ ವ್ಯಕ್ತಿಯನ್ನ ಪ್ರೀತಿಸಿದಂತಹ ಉಮಾಶ್ರೀಯವರು 17ನೇ ವಯಸ್ಸಿನಲ್ಲಿ ತಾನು ಆ ವ್ಯಕ್ತಿಯನ್ನ ಪ್ರೀತಿಸುತ್ತಿದ್ದೇನೆ, ಅವನನ್ನೇ ಮದುವೆಯಾಗುವುದು ಎಂದಾಗ ಮನೆಯವರ ವಿರೋಧ ಹೆಚ್ಚಾಯಿತು. ಮನೆಯವರ ವಿರೋಧವನ್ನ ಲೆಕ್ಕಿಸದೆ ಅವನನ್ನೇ ಮದುವೆಯಾಗಿ ಪಟ್ಟು ಹಿಡಿದು ಉಮಾಶ್ರೀಯವರು ಆ ವ್ಯಕ್ತಿಯನ್ನ ಮದುವೆಯಾದರು. ಪ್ರೀತಿಸಿ ಮದುವೆಯಾದಂತಹ ವ್ಯಕ್ತಿ ತನ್ನ ಹೆಂಡತಿಗೆ ಕುಡಿದು ಬಂದು ಟಾರ್ಚರ್ ಕೊಡಲು ಸ್ಟಾರ್ಟ್ ಮಾಡಿಬಿಟ್ಟ. ಹಾಗೆ ಅತ್ತೆಯಿಂದ ಕಿರಿಕಿರಿ ಸ್ಟಾರ್ಟ್ ಆಯಿತು. ಇದೇ ಸಮಯದಲ್ಲಿ ತಮ್ಮ ಸಾಕು ತಾಯಿಗೆ ಹುಷಾರಿಲ್ಲವೆಂದು ತವರು ಮನೆ ಸೇರಿಬಿಟ್ಟರು. ಆಗಾಗ ಗಂಡ ತವರು ಮನೆಗೆ ಬಂದು ಹೋಗುತ್ತಿದ್ದರಿಂದ ಬೇರೆ ಬಾಡಿಗೆ ಮನೆ ಮಾಡಿ ವಾಸ ಶುರು ಮಾಡಿದರು. ಇದೇ ಸಮಯದಲ್ಲಿ 2ನೇ ಮಗುವಿನ ಗರ್ಭಿಣಿಯಾಗಿದ್ದರು ಉಮಾಶ್ರೀ. ಇಂಥ ಪರಿಸ್ಥಿತಿಯಲ್ಲಿ ಕೈಬಿಟ್ಟ ಗಂಡ. ಆಗ ಉಮಾಶ್ರೀಯವರು ಬಸರಿ ಎಂದು ಲೆಕ್ಕಿಸದೆ ಊರೂರು ಅಲೆದದ್ದಿದೆ. ತಾಯಿಯ ಮನೆಯಲ್ಲೂ ಕೂಡ ಇವರಿಗೆ ಅವಕಾಶ ಸಿಗಲಿಲ್ಲ. ಇಡ್ಲಿ ಹೋಟೆಲ್ ಮಾಡಿ ಮಗಳನ್ನ ತಾಯಿಯ ಬಳಿ ಬಿಟ್ಟು ಊರೂರು ಅಲೆದು ಬಿಸ್ನೆಸ್ ಮಾಡಿದ್ದಿದೆ. ಅಂತಿಮವಾಗಿ ತಮ್ಮ ಕಸಿನ್ ಸಿಸ್ಟರ್ ಮನೆ ತುಮಕೂರಿನಲ್ಲಿ ಸೇರಿಬಿಟ್ಟರು. ಮೂರ್ತಿ ಎಂಬುವರ ಪರಿಚಯವಾಗಿ ಇವರು ನಾಟಕ ಕಂಪನಿಗಳಿಗೆ ಸ್ಕ್ರೀನ್ ಮತ್ತು ಬಟ್ಟೆಗಳನ್ನು ಒದಗಿಸುತ್ತಿದ್ದರು. ಇವರ ಸಹಾಯದಿಂದ ನಾಟಕದಲ್ಲಿ ಅಭಿನಯಿಸಲು ಅವಕಾಶ ಪಡೆದರು. ಇವರ ಸಹಾಯದಿಂದಲೇ ಮನೆಗೆಲಸಕ್ಕೆ ಮಧುಗಿರಿಯಲ್ಲಿ ಒಬ್ಬರ ಮನೆಯಲ್ಲಿ ಸೇರಿದ್ದರು. ಇವರ ಗರ್ಭಿಣಿಯಾಗಿದ್ದರಿಂದ ಆ ಮನೆಯ ಮಾಲೀಕ ತಂದೆ ತಾಯಿಯರನ್ನ ಕರೆಸಿ ಬೆಂಗಳೂರಿಗೆ ಕಳಿಸಿಬಿಟ್ಟರು. ಇವರಿಗೆ ಗಂಡು ಮಗುವಿನ ಜನನವಾಯಿತು. ಅವರೇ ವಿಜಯ್. ನಂತರ ಜೀವನೋಪಾಯಕ್ಕಾಗಿ ನರ್ಸರಿ ಟೀಚರ್ ಟ್ರೈನಿಂಗ್ ಪಡೆದು ನರ್ಸರಿ ಶಾಲೆ ಸೇರಿಬಿಟ್ಟರು. ತಿಂಗಳಿಗೆ 250 ರೂಪಾಯಿ ಸ್ಯಾಲರಿ ಸಿಗುತ್ತಿತ್ತು. ಇದೇ ಸಮಯದಲ್ಲಿ ಪುಷ್ಪ ಎಂಬ ಸ್ನೇಹಿತೆಯ ಮೂಲಕ ರಂಗಭೂಮಿಗೆ ಎಂಟ್ರಿ ಕೊಟ್ಟರು. ಇವರ ಮನೋಜ್ಞ ಅಭಿನಯದಿಂದಾಗಿ ಅವರಿಗೆ ಅವಕಾಶಗಳು ಹೆಚ್ಚಾಗುತ್ತಾ ಸಾಗಿದವು ಬಂಧುಗಳೇ. 1978-80ರಲ್ಲಿ ಹವ್ಯಾಸಿ ಎಂಬ ರಂಗತಂಡ ಸೇರಿಬಿಟ್ಟರು ಉಮಾಶ್ರೀಯವರು. 1980ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ. 1980ರಲ್ಲಿ ತೆರೆಕಂಡ ಪಟ್ಟಣಕ್ಕೆ ಬಂದ ಪತ್ನಿಯರು ಎಂಬ ಸಿನಿಮಾದಲ್ಲಿ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿದರು. ಉಮಾಶ್ರೀ ಅವರಿಗೆ ಅತ್ಯಂತ ಹೆಚ್ಚು ಹೆಸರು ತಂದುಕೊಂಡ ನಾಟಕ ಎಂದರೆ ಒಡಲಾಳ. ಉಮಾಶ್ರೀ ಅವರ ಜೀವನದ ಕೆರಿಯರ್ನ ಅತ್ಯುತ್ತಮ ಚಿತ್ರವಾಗಿ ಮೂಡಿಬಂದದ್ದು ಅನುಭವ. ಈ ಚಿತ್ರದ ಬೋಲ್ಡ್ ನಟನೆಗೆ ಜನರು ಕೂಡ ಬೋಲ್ಡ್ ಆಗಿದ್ದರು. ಅನುಭವ ಯಶಸ್ವಿನ ನಂತರ ಉಮಾಶ್ರೀ ಅವರಿಗೆ ಅವಕಾಶಗಳ ಸುರಿಮಳೆಯಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಉಮಾಶ್ರೀ ಅವರು ಬ್ಯುಸಿ ಶೆಡ್ಯೂಲ್ ಅಷ್ಟು ದೊಡ್ಡದಿತ್ತು. ನಂತರ NS ರಾವ್ ಮತ್ತು ಉಮಾಶ್ರೀ ಜೋಡಿ ಕನ್ನಡದ ಫೇವರೆಟ್ ನಗುವಿನ ಜೋಡಿಯಾಗಿ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ NS ರಾವ್ ಮತ್ತು ಉಮಾಶ್ರೀ ಅವರು ಗಂಡ ಹೆಂಡತಿ ಎಂಬುವಷ್ಟರ ಮಟ್ಟಿಗೆ ಫೇಮಸ್ ಆಯಿತು. ದಿಢೀರನೆ NS ರಾವ್ ಸಾವು. ಚಿತ್ರರಂಗದಿಂದ ಒಂದು ಅವಕಾಶ ಇವರಿಗೆ ಬರಲಿಲ್ಲ. ರಂಗಭೂಮಿಯ ಕಡೆ ಮುಖ ಮಾಡಿದರು ಉಮಾಶ್ರೀ ಅವರು.
ಆಗ 1984ರಲ್ಲಿ ತಮ್ಮ ಗಂಡನಿಗೆ ಕಾನೂನು ಪ್ರಕಾರ ವಿಚ್ಛೇದನ ನೀಡಿದರು. ಬಂಗಾರಪ್ಪ ಶಿಷ್ಯೆಯಾಗಿ ರಾಜಕೀಯ ಪ್ರವೇಶ. ನಟಿ ಉಮಾಶ್ರೀ ಅವರು 1992ರಲ್ಲಿ ಬಂಗಾರಪ್ಪ ಅವರು ಕಾಂಗ್ರೆಸ್ನಿಂದ ಹೊರಬಂದು ಕೆಸಿಪಿ ಪಕ್ಷ ಕಟ್ಟಿದಾಗ ಕೆಸಿಪಿ ಪಕ್ಷ ಸೇರಿದರು. 1994ರ ಎಲೆಕ್ಷನ್ನಲ್ಲಿ ಹೀನಾಯ ಸೋಲು. 1994ರಲ್ಲಿ ಉಮಾಶ್ರೀ ಅವರು ಕೆಸಿಪಿ ಅಭ್ಯರ್ಥಿಯಾಗಿ ಹುಬ್ಬಳ್ಳಿ ಗ್ರಾಮಾಂತರದಲ್ಲಿ ಸ್ಪರ್ಧಿಸಿ ಹೀನಾಯವಾಗಿ ಸೋತು 5ನೇ ಸ್ಥಾನಕ್ಕೆ ಪಟ್ಟುಕೊಳ್ಳಬೇಕಾಯಿತು. ನಂತರ ಬಂಗಾರಪ್ಪ ಕೆಸಿಪಿ ಪಕ್ಷವನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡಿದರು. ಆಗ ಉಮಾಶ್ರೀ ಕಾಂಗ್ರೆಸ್ ಪಕ್ಷ ಸೇರಿದರು. 2001ರಲ್ಲಿ ಎಂಎಲ್ಸಿ ಆಗಿ ನಾಮನಿರ್ದೇಶನ. ಕಾಂಗ್ರೆಸ್ನಲ್ಲಿ ಒಂದೊಂದೇ ಹುದ್ದೆ ಏರಿದ ಉಮಾಶ್ರೀ 2001ರಲ್ಲಿ ವಿಧಾನ ಪರಿಷತ್ ನಾಮನಿರ್ದೇಶನಗೊಂಡರು. 2007ರವರೆಗೆ ಎಂಎಲ್ಸಿ ಆಗಿ ಕಾರ್ಯನಿರ್ವಹಿಸಿದರು. 2008ರಲ್ಲಿ ಎರಡನೆಯ ಸೋಲು. 2008ರ ವಿಧಾನಸಭೆ ಎಲೆಕ್ಷನ್ನಲ್ಲಿ ಉಮಾಶ್ರೀ ಬಾಗಲಕೋಟೆಯ ತರದಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲಿ ಸೋಲು ಕಂಡರು. 2011ರಲ್ಲಿ ಎಂಎ ಸ್ನಾತಕೋತ್ತರ ಪದವಿ. ಕರ್ನಾಟಕ ವಿವಿಯಿಂದ ಎಂಎ ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಕರೆಸ್ಪಾಂಡೆನ್ಸ್ನಲ್ಲಿ ಪಡೆದರು. 2013ರ ತರದಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯಭೇರಿ ಬಾರಿಸಿದರು. ಮೊದಲ ಬಾರಿಗೆ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಕ್ಕಳ ಮತ್ತು ಕಲ್ಯಾಣ ಸಚಿವೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಪದವಿ ಪಡೆದರು. ಸಿದ್ದರಾಮಯ್ಯರ ಆಪ್ತರಾಗಿಬಿಟ್ಟರು. 2018ರ ಚುನಾವಣೆಯಲ್ಲಿ ಸೋಲು. 2021ರಲ್ಲಿ ರತ್ನ ಪ್ರಪಂಚ ಮೂಲಕ ಸಿನಿಮಾ ರಂಗಕ್ಕೆ ವಾಪಸ್ಸು. ನಂತರ ಸುದೀರ್ಘ ದಿನಗಳ ನಂತರ ಪುಟ್ಟಕ್ಕನ ಮಕ್ಕಳು ಎಂಬ ಧಾರಾವಾಹಿಯಲ್ಲಿ ಅಭಿನಯಿಸಿದರು. 2023ರ ಎಲೆಕ್ಷನ್ನಲ್ಲಿ ಟಿಕೆಟ್ ಮಿಸ್. ಆದರೆ ಎಂಎಲ್ಸಿ ಆಗಿ ಆಯ್ಕೆ. ಉಮಾಶ್ರೀ ತಮ್ಮಲ್ಲಿ ಒಟ್ಟು 5.8 ಕೋಟಿ ಆಸ್ತಿ ಇರುವುದಾಗಿ 2008ರ ವಿಧಾನಸಭೆಯಲ್ಲಿ ಘೋಷಿಸಿಕೊಂಡರು. ಇವರ ಮಗಳು ಗಾಯತ್ರಿ ಡೆಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಜಯ್ ಕುಮಾರ್ ಲಾಯರ್ ಆಗಿದ್ದಾರೆ. ಬಂಧುಗಳೇ, 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವ ಉಮಾಶ್ರೀ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಬಂಧುಗಳೇ, ಕನ್ನಡಿಗರ ಹಾಟ್ ಸೀಟ್ನ ಆದಂತಹ ವೀಕೆಂಡ್ ವಿತ್ ರಮೇಶ್ನಲ್ಲಿ ಕುಂತು ತನ್ನ ಜೀವನವನ್ನು ಮೆಲುಕು ಹಾಕಿದ್ದಿದೆ ಉಮಾಶ್ರೀ ಅವರು. ಇದಾಗಿತ್ತು ಗಟ್ಟಿಗಿತ್ತಿ ಉಮಾಶ್ರೀ ಅವರ ಜೀವನದ ಕತೆ. ಅವರ ಕತೆ ನಿಮಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಬಂಧುಗಳೇ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ. ಮತ್ತೊಂದು ಸ್ವಾರಸ್ಯಕರ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.